ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 7ನೆಯ ಅಧ್ಯಾಯ ದ್ರೌಪದಿಯ ಪಾತ್ರದ ಪರಿಚಯದ ಮುಂದಿನ ಭಾಗ. ಮಹಾಭಾರತದಲ್ಲಿ ಬೇರಾರನ್ನೂ ನೆನೆಯದೆ ನೆನೆಮೊಡೆ ಕರ್ಣನಂ ನೆನೆಯ ಎಂದು ಪಂಪನೇನೋ ಹೇಳಿದ. ಕನ್ನಡಿಗರೇ ಆದ ನಾವು ಇದನ್ನು ಮಾಡುವುದೆಂತು? ಪಂಪನಿಗೆ ಹೆಂಡತಿ ಇರಲಿಲ್ಲವೇ? ಅವಳಿಗಾರಾದರೂ ದ್ರೌಪದಿಯ ಗತಿ ಮಾಡಿದ್ದರೆ ಹೀಗೆ ಬರೆಯುತ್ತಿದ್ದನೇ? ದ್ರೌಪದಿಗೆ ಈ ನಿರ್ಗತಿ ಬಾರದಿದ್ದರೆ ಮಹಾಭಾರತ ಯುದ್ಧ ಹೇಗೆ ನಡೆಯಿತು? ವ್ಯಾಸದರ್ಶನ, ಕಥಾ ಸಂವಿಧಾನ, ಪಾತ್ರ ರಚನೆಯ ಕೌಶಲಗಳಲ್ಲಿ ಏರುಪೇರು ಆದರೆ ಇಂಥ ಗೊಂದಲ ತಪ್ಪದು. ಕರ್ಣನ ದುರ್ಯೋಧನ ಪ್ರೋತ್ಸಾಹಕ್ಕೆ ಈ ದ್ರೌಪದಿ ದೃಪದ ದ್ವೇಷವೂ ಕಾರಣವಿತ್ತು. ಅರ್ಜುನ ವಿಜಯಿಯಾಗಿ ಅವನ ಮೇಲೆ ಕೈ ಮಾಡಿದ ಎಲ್ಲರೂ ಮಣ್ಣು ಮುಕ್ಕಿದ್ದನ್ನು ಕರ್ಣ ಕಂಡಿದ್ದ. ತಾನು ಆ ಕಾಂಪಿಲ್ಯದ ಮಣ್ಣು ಮುಕ್ಕಿದ್ದ. ಭೀಮಾರ್ಜುನರಿಂದ ಹೊಡೆತ ತಿಂದು ಊರಿಗೆ ಓಡಿದ್ದ. ಇವನೇ ಅರ್ಜುನನೆಂದು ತಿಳಿಯ ನೀನೇನು ಸಾಕ್ಷಾತ್ ಧನುರ್ವೇದವೇ? ಪರಶುರಾಮರೇ ನೀನು ಇಂದ್ರನೋ ಎಂದು ಉದ್ಗರಿಸಿ ಸೋತು ಕೊಂಡಾಡಿ ಓಡಿದ ವೀರ ಕರ್ಣ. ಇತ್ತ ಪಂಚಪಾಂಡವರು ದ್ರೌಪದಿಯ ಕೈ ಹಿಡಿಯುವ ವಿಚಿತ್ರ ಏರ್ಪಟ್ಟಿತ್ತು. ಭಿಕ್ಷೆ ತಂದಿದ್ದೇವೆ ಎಂದು ವಿನೋದದಿಂದ ಆಡಿದ ಧರ್ಮಜನಿಗೆ ತಾಯಿ ಕುಂತಿ ಎಂದಿನಂತೆ ಸಮನಾಗಿ ಹಂಚಿಕೊಳ್ಳಿ ಎಂದು ಆಣತಿ ಇತ್ತಳು. ಮಾತ್ರ ವಾಕ್ಯ ಪರಿಪಾಲನೆಗಾಗಿ ಈ ಅಪೂರ್ವ ಘಟನೆ ಎಂಬುದೊಂದು ಸಮಾಧಾನ. ಆದರೆ ಧರ್ಮರಾಜ ಈ ಪೂರ್ವದಲ್ಲೂ ಇಂತಹ ಪರಿಸ್ಥಿತಿಯ ಬಗೆಗೆ ಚಿಂತಿಸಿದ್ದನೆನ್ನುವುದಕ್ಕೆ ಮಹಾಭಾರತದಲ್ಲೇ ಪ್ರಮಾಣವಿದೆ. ಅಸಭ್ಯವಾಗಿ ಕಾಣುವ ಈ ವಿಷಮ ವಿವಾಹಕ್ಕೆ ದೃಪದ ಚಕಿತನಾಗಿ ಅಸಮ್ಮತಿಯ ಮುದ್ರೆ ಹಾಕ ಹೋದಾಗ ಧರ್ಮಜ ಉತ್ತರಿಸುತ್ತಾನೆ, ಹಿಂದೆಯೂ ಇಂಥ ವಿಷಮ ವಿವಾಹಗಳು ನಡೆದಿವೆ ಎಂದು ತೋರಿಸುತ್ತಾನೆ. ಗೌತಮ ಗೋತ್ರದ ಜಟಿಲೆ ಎಂಬ ತಾಪಸಿ 7 ಜನ ಋಷಿಗಳನ್ನು ವಿವಾಹವಾಗಿದ್ದಳಂತೆ. ಮುನಿಪುತ್ರಿಯಾದ ವಾರ್ಕ್ಷಿ ಎಂಬುವವಳು 10 ಜನ ಸೋದರರನ್ನು, ಭಾರ್ಗವ ಗೋತ್ರದ ಪ್ರಚೇತಸನ ಮಕ್ಕಳು ಇವರನ್ನು ಮದುವೆಯಾಗಿದ್ದಳಂತೆ. ಆದಿಪರ್ವದ 195ನೆಯ 141ನೆಯ 15ನೆಯ ಶ್ಲೋಕ. ಇದೆಲ್ಲ ಗುರುವಚನದಿಂದಲೋ ಅಪರೂಪ ಕಾರಣಗಳಿಂದವೋ ಆದವು. ದ್ರೌಪದಿಯ ಮದುವೆಗೆ ಹೀಗೆ ಹಿನ್ನೆಲೆ ಇದೆಯೆಂದು ಧರ್ಮಪುತ್ರ ತಟ್ಟನೇ ಉತ್ತರಿಸಿ ದೃಪದನಿಗೆ ಸಮಾಧಾನ ಹೇಳುವುದು 2ನೆಯ ರೀತಿಯ ಅರ್ಥೈಕೆ. ಪೂರ್ವ ಜನ್ಮದಲ್ಲಿ ಮುನಿಕುಮಾರಿಯಾಗಿ ವಿವಾಹವಾಗದೆ ದುರ್ಭಗಳಾಗಿ ದುರ್ಗತಿ ಹೊಂದಿದ ಒಬ್ಬ ಕನ್ಯೆಯು ಶಂಕರನನ್ನು ತಪಸ್ಸಿನಿಂದ ಒಲಿಸಿ ಗಂಡನನ್ನು ಕೊಡು ಎಂದು 5 ಸಲ ಒಂದೇ ಸಮನೆ ಕೇಳಿದ ಪರಿಣಾಮ ಇದು ಎಂಬ ವ್ಯಾಸರ ವಾಣಿ 3ನೆಯ ರೀತಿಯ ಸಮರ್ಥನೆ ಈ ವಿವಾಹಕ್ಕೆ. ಪೂರ್ವದ 5 ಇಂದ್ರರೇ ಈ ಪಾಂಡವರೆಂದೂ ಆ 5 ಶಚಿ ಇಂದ್ರಾಣಿ ಅಂಶಗಳು ಈ ದ್ರೌಪದಿಯಲ್ಲಿ ಏಕೀಭವಿಸಿದ್ದು ಈ ವೈಷಮ್ಯ ಮೇಲ್ತೋರಿಕೆಯದೇ ವಿನಃ ಅಂತಹ ಎಲ್ಲವೂ ಸರಿಯಾಗಿಯೇ ಇದೆ ಎಂಬ ವ್ಯಾಸರ ಇನ್ನೊಂದು ಸಮರ್ಥನೆಯೂ ಉಂಟು. ಎಲ್ಲ ಮಹಾಭಾರತೋಕ್ತವೇ. ಇಷ್ಟಾದರೂ ಇಂದಿನವರು ಮತ್ತೆ ಮತ್ತೆ ಕೇಳುತ್ತಾರೆ, ಒಬ್ಬಳಿಗೆ 5 ಗಂಡರೇಕೆ ಎಂದು. ಕರ್ಣನೂ ಅಂದು ಸಭೆಯಲ್ಲಿ ಕೇಳಿದ. ಒಬ್ಬ ಸಂಸ್ಕೃತ ಪ್ರಾಧ್ಯಾಪಕರು ತುಂಬ ಪ್ರಸಿದ್ಧರು ಸಭೆಯಲ್ಲಿ ಇವಳಿಗೇಕೆ 5 ಗಂಡರು ಎಂದು ಕೇಳಿ ತಮ್ಮ ಸಂಸ್ಕೃತ ಪಾಂಡಿತ್ಯ ತೋರಿಸಿಕೊಂಡವರು. ಇನ್ನೊಬ್ಬ ಕವಿ ಇವಳನ್ನು ರಣಚಂಡಿ ಎಂದು ಬಣ್ಣಿಸಿ ತಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದರು. ದ್ರೌಪದಿಯ ಪಾತ್ರ ಇವರಿಗೇ ತಿಳಿಯಲಿಲ್ಲವಾದರೆ ಉಳಿದವರಿಗೆ ಹೇಗೆ ತಿಳಿದೀತು? ಒಬ್ಬಳಿಗೆ 5 ಗಂಡರೇಕೆಂದು ಕೇಳುವುದಾದರೆ ನಮ್ಮ ಈ ಪ್ರಶ್ನೆಗೂ ಉತ್ತರಿಸಿ ನೋಡೋಣ. ಒಬ್ಬರಿಗೆ 5 ಪ್ರಾಣಗಳೇಕೆ? ಒಬ್ಬರಿಗೆ 5 ಜ್ಞಾನೇಂದ್ರಿಯಗಳೋ ಕರ್ಮೇಂದ್ರಿಯಗಳೋ ಏಕೆ ಹೇಳಿ? ಇದಕ್ಕೂ ಅದಕ್ಕೂ ಏನು ಸಂಬಂಧವೆನ್ನುವುದಾದರೆ ಈ ಸಾಂಕೇತಿಕಾರ್ಥವನ್ನು ಗಮನಿಸಿ.
ದ್ರೌಪದಿಯು ಜೀವಾತ್ಮನಿಗೆ ಸಂಕೇತ. ಆ ಜೀವಾತ್ಮನ ಸಂರಕ್ಷಣೆಗೆಂದೂ ಭೋಗಕ್ಕೆಂದು ವೈಭವ ವೃದ್ಧಿಗೆಂದು ದೇವರು ಕೊಟ್ಟ 5 ಪ್ರಾಣಗಳೋ ಇಂದ್ರಿಯಗಳೋ ಪಾಂಡವರು. ಶರೀರವೇ ಸಂಸಾರ ಸಾಮ್ರಾಜ್ಯ. ಆದರೆ ಇಲ್ಲಿ ಅಜ್ಞಾನ ಅವಿದ್ಯೆಯಂತಹ ಕುರುಡು ಶಕ್ತಿಗೆ ಪಟ್ಟ. ಅದೇ ಧೃತರಾಷ್ಟ್ರ. ಅವಿದ್ಯೆಯ ಪುತ್ರರೇ 100 ಬಗೆಯ ಕೌರವರು. ದುರ್ಯೋಧನ ಲೋಭ, ದುಶ್ಯಾಸನ ಕಾಮ, ಶಕುನಿ ಕಪಟತನ, ಮೋಸ ವಂಚನೆ, ಕುರುಡು ಶಕ್ತಿಯ ಹಾಗೆ ಪತ್ನಿ ತಾನಾಗೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಮಾತ್ಸರ್ಯ, ಇತರರ ಗುಣವನ್ನೂ ದೋಷವಾಗಿ ಕಾಣುವ ಹೀನ ಬುದ್ಧಿ ಇದು. ಆದರೆ ಇಲ್ಲಿರುವ ವಿವೇಕವೇ ವಿದುರ. ಕರ್ಣ ಕಾಮಕ್ರೋಧಗಳ ಸ್ನೇಹಿತನಾದ ಮದ. ಭೀಷ್ಮ ದ್ರೋಣ ಕೃಪರು ಜೀವಾತ್ಮನ ವೀರ್ಯ ಶೌರ್ಯ ಪರಾಕ್ರಮಗಳು. ಶರೀರದಲ್ಲಿ ನಿತ್ಯ ನಡೆಯುವ ವ್ಯಾಪಾರವೇ ಜೀವಾತ್ಮನನ್ನಿಟ್ಟು ಆಡುವ ಜೂಜು. ಒಳ್ಳೆಯ ಕೆಟ್ಟ ಶಕ್ತಿಗಳ ನಡುವಣ ಪಣ ಇದು. ಇದರ ರಕ್ಷಣೆಗೆಂದೇ ಏರ್ಪಟ್ಟ ಇಂದ್ರಿಯಗಳೇ ಪ್ರಾಣಿಗಳೇ ಇದನ್ನಿಟ್ಟು ಜೂಜಾಡಿದವು. ಮೋಸ ಇದನ್ನು ಪ್ರೇರೇಪಿಸಿತು. ಇಂದ್ರಿಯಗಳು ಬಲಿಯಾದವು. ಶೌರ್ಯ ವೀರ್ಯ ಪರಾಕ್ರಮಗಳು ಮೂಕ ಪ್ರೇಕ್ಷಕರಾಗಿ ಪ್ರೋತ್ಸಾಹವಿತ್ತವು. ಇದರ ಪರಿಣಾಮ ಜೀವಾತ್ಮನ ಅಗ್ನಿಪರೀಕ್ಷೆ. ಇದೇ ವಸ್ತ್ರಾಪಹಾರ ಯತ್ನ. ಶರೀರ ಶಾಶ್ವತವಲ್ಲವೆಂಬ ತಿಳುವಳಿಕೆ ಉಂಟಾಗಿ ಬೇರಾರು ಕಾಪಾಡಲಾರರೆಂದಾಗ ಮನದಟ್ಟಾದ ಮೇಲೆ ಭಗವಂತನಲ್ಲಿ ಶರಣಾಗತಿಯಾಗುತ್ತದೆ. ಸ್ವಪ್ರಯತ್ನ ಮಾಡಿ ವಿಫಲರಾದ ನಂತರ ತೇನೈವ ಲಭ್ಯತೆ ಎಂಬ ಜ್ಞಾನದ ಹಿನ್ನೆಲೆಯಲ್ಲಿ ಈ ಪ್ರಪತ್ತಿ ನಡೆಯುತ್ತದೆ. ಸ್ವಪ್ರಯತ್ನ ನಿವೃತ್ತಿಯ ನಂತರ ಮಾನರಕ್ಷಣೆ. ಜೀವಾತ್ಮನಿಗಾಗಿ ಅವನ ಇಂದ್ರಿಯ ಪ್ರಾಣಗಳ ರಕ್ಷಣೆಯೂ ಆಗಬೇಕಾಗುತ್ತದೆ. ಇದೇ ದೇವರ ಅನುಗ್ರಹ. ಈ ಸಮಯ ಯೋಗ ಉದ್ಯೋಗ ಪರ್ವದ ಆರಂಭ ಇಲ್ಲಿ. ಮಾನವ ಯೋಗ ಮುಗಿದ ನಂತರ ಆಗುವ ದೈವ ಪ್ರಯತ್ನ ಯೋಗ ಅದು. ಇದಾಗಬೇಕಾದರೆ ಮನುಷ್ಯ ಯತ್ನವೆಲ್ಲ ಮುಗಿದು ಜೀವಾತ್ಮನ ನಾನಾ ಬಗೆಯ ಶೋಧನೆ ಅನಿವಾರ್ಯ. ಅದೇ ವನಪರ್ವ, ಅಜ್ಞಾತವಾಸದ ಕಥೆ. ಪಾಂಡವರ ಪರೀಕ್ಷೆಗಳಿಗೆ ಇದೇ ಅರ್ಥ. ದುರ್ವಾಸ ಪರೀಕ್ಷೆ, ಇಂದ್ರ ಪರೀಕ್ಷೆ, ಊರ್ವಶಿ ಪರೀಕ್ಷೆ, ಯಮ ಪರೀಕ್ಷೆ ಇವೆಲ್ಲ ಜೀವಾತ್ಮನ ಇಂದ್ರಿಯ ಸಂಯಮ, ನೀತಿವಂತಿಕೆ, ಜ್ಞಾನ, ಲೋಕಸಂಗ್ರಹ ಬುದ್ಧಿಗಳನ್ನು ಪರೀಕ್ಷಿಸುವ ತಂತ್ರಗಳು. ಇದನ್ನೆಲ್ಲ ಏರ್ಪಡಿಸಿದವರು ದೇವರು. ಜೀವಾತ್ಮನ ಉದ್ಧಾರಕ್ಕೆ ಅರ್ಹನೋ ಅಲ್ವವೋ ಎಂದು ತಿಳಿಯಲು ಇದು ಅವಶ್ಯ. ಶರೀರದಲ್ಲೂ ಸಂಸಾರದಲ್ಲೂ ಇದ್ದು ಬೀಗಿ ಮೆರೆಯದೆ ಅಜ್ಞಾನ ಶಕ್ತಿಗಳ ಕಣ್ಣು ತಪ್ಪಿಸಿ ಬುಂಧೋ ಬಾಲಕ ವಚ್ಚರೇತ್ ಜಡವಲ್ಲೋಕ ಅಚರೇತ್ ಎಂಬಂತೆ ಬಾಳುವುದೇ ಈ ಅಜ್ಞಾತವಾಸ. ಜ್ಞಾನಿಗಳ ಮಾರ್ಗ ಇದೇ. ಇದರಲ್ಲೆಲ್ಲ ಗೆದ್ದ ಮೇಲೆ ದೇವರು ಕೈ ಹಿಡಿದು ಕಾಯುವ ಯೋಗಾರಂಭ. ಶ್ರೀಕೃಷ್ಣ ರಾಯಭಾರದಲ್ಲಿ ದೇವರೂ ಭಕ್ತನ ದಾಸನೆಂದ ಮೇಲೆ ಈ ಸಾರುವ ತತ್ವ ವೇದಾಂತದ ರಹಸ್ಯ ತತ್ವಗಳಲ್ಲೊಂದು. ದುಷ್ಟಶಕ್ತಿಗಳು ಹಿತ ಕೇಳದೆ ಯುದ್ಧಕ್ಕಿಳಿಸಿದಾಗ ದೇವರೇ ಮುಂದೆ ನಿಂತು ಜೀವಾತ್ಮನನ್ನು ನಡೆಸಿ ಮಾಡಿಸುವ ಯುದ್ಧವೇ ಶರೀರದಲ್ಲಿ ದಿನಾ ನಡೆಯುವ ಮಹಾಭಾರತ ಯುದ್ಧ. ಶರೀರವೇ ಕ್ಷೇತ್ರ ಎಂಬುದು ಇದಕ್ಕಾಗಿ. ಇದೇ ಧರ್ಮಕ್ಷೇತ್ರ. ಕುರು ಎಂದರೆ ಮಾಡು ಎಂಬ ಕುರುಕ್ಷೇತ್ರವೂ ಇದೆ. ಸೋತ ಇಂದ್ರಿಯಗಳಿಗೂ ಪ್ರಾಣಗಳಿಗೂ ಪುನಃ ಚೈತನ್ಯ ತುಂಬುವುದೇ ಗೀತಾಬೋಧೆ. ತಮ್ಮ ಎಂದಿನ ತೇಜಸ್ಸನ್ನು ಪಡೆದ ಇಂದ್ರಿಯ ಪ್ರಾಣಗಳು ದುಷ್ಟಶಕ್ತಿಗಳನ್ನು ಸಂಹರಿಸಿದಾಗ ಈ ಯುದ್ಧಕ್ಕೆ ಮುಕ್ತಾಯ. ಒಬ್ಬ ಜೀವಾತ್ಮನ ವ್ಯಕ್ತಿತ್ವದಲ್ಲಿ ನಡೆದ ಮಹಾಭಾರತ ಯುದ್ಧ ಮುಗಿದಾಗ ಇನ್ನೊಬ್ಬರದ್ದು ಆರಂಭವಾಗಿಯೇ ಇರುವುದು. ಈ ಯುದ್ಧದ ನಿತ್ಯ ನೂತನತ್ವವನ್ನು ಸಾರುತ್ತದೆ. ಇಂದ್ರಿಯಗಳು ಶುದ್ಧವಾಗದ ಹೊರತು ಯುದ್ಧದಲ್ಲಿ ಗೆಲುವಿಲ್ಲ ಎಂಬುದು ಗೀತೋಪದೇಶ ಪ್ರಸಂಗದ ಸಾಂಕೇತಿಕಾರ್ಥ. ರಕ್ಷೆ ದೇವರದ್ದಾದರೂ ದೇವರೇ ಆಯುಧ ಹಿಡಿದು ರಕ್ಷಿಸಲಾರ. ಅದನ್ನು ಆತ್ಮನ ಇಂದ್ರಿಯಗಳೇ ಮಾಡಬೇಕೆಂಬುದು ಶ್ರೀಕೃಷ್ಣ ಪ್ರತಿಜ್ಞೆಯ ಅರ್ಥ. ಕಾಮ ಕ್ರೋಧ ಮೋಹ ಮದ ಶಕ್ತಿಗಳ ವಶವಾಗಿ
ಮಾರಿಕೊಂಡ ವೀರ್ಯ ಶೌರ್ಯ ಪರಾಕ್ರಮಗಳೂ ದುಷ್ಟವಾಗಿ ಪರಿಹಾರ್ಯವೇ ಭೀಷ್ಮ ದ್ರೋಣಾದಿಗಳ ವಧೆಯ ತಾತ್ಪರ್ಯ. ಇವನ್ನೆಲ್ಲ ನಿಗ್ರಹಿಸಿ ಜೀವಾತ್ಮನನ್ನು ಶರೀರದ ಮನಸ್ಸಿನ ಸಿಂಹಾಸನದಲ್ಲಿ ಕೂಡಿಸಿ ತೇಜೋವಂತನಾದ ಇಂದ್ರಿಯ ಪ್ರಾಣಗಳೊಡನೆ ದೇವರು ಮತ್ತೆ ಪಟ್ಟಾಭಿಷೇಕ ಮಾಡಿ ಶಾಸ್ತ್ರ ಬೋಧಿಸಿ ನೀತಿ ಕಲಿಸಿ ಧರ್ಮ ಸಾಮ್ರಾಜ್ಯಕ್ಕೆ ನಾಂದಿ ಹಾಡುವನೆಂಬುದು ಮುಂದಿನ ಶಾಂತಿ ಅನುಶಾಸನ ಪರ್ವಗಳ ಅರ್ಥ. ಮನುಷ್ಯ ಪ್ರಯತ್ನವಿಲ್ಲದೆ ದೇವರು ಒಲಿಯನಾರನೆಂಬುದನ್ನು ನಾಳಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.